ಧರ್ಮಕ್ಕೆ ಯಾರು ನಿಲ್ತಾರೋ ಸತ್ಯ ಧರ್ಮಗಳಿಗೆ ಅವರು ಮನ ಬಂದಂತೆ ಭೋಗವಾದಿಗಳಾಗೋದು. ಸೊ ಭೋಗಕ್ಕೆ ಕಡಿವಾಣ ಹಾಕೋದು ತುಂಬಾ ಮುಖ್ಯ. ಸಾಮಾನ್ಯ ಮನುಷ್ಯನ ಭೋಗ ಸೆಳ್ಕೊಂಡು ಹೋಗುತ್ತೆ, ಅವರಿಂದ ತುಂಬಾ ಜನಕ್ಕೆ ತೊಂದರೆ ಆಗಲ್ಲ. ರಾಜ ಏನಾದ್ರೂ ಭೋಗಕ್ಕೆ ಬಿದ್ದುಬಿಟ್ರೆ, ರಾಜ ಪುರೋಹಿತ ಭೋಗಕ್ಕೆ ಬಿದ್ರೆ, ಮಂತ್ರಿ ಭೋಗಕ್ಕೆ ಬಿದ್ರೆ, ಸೈನ್ಯಾಧಿಕಾರಿ ಭೋಗಕ್ಕೆ ಬಿದ್ರೆ ತುಂಬಾ ಸಮಸ್ಯೆ. ಇವಾಗ ಬಸ್ಸಲ್ಲಿ ನಾವು ಹೋಗ್ತಾ ಇರ್ತೀವಿ, ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ತಾ ಇರ್ತೀವಿ. ಸೊ ಅವಾಗ ನಾನ್ ನಿದ್ರೆ ಮಾಡ್ಬೋದು, ಡ್ರೈವರ್ ನಿದ್ರೆ ಮಾಡ್ಬೋದಾ? ಡ್ರೈವರ್ ಮುಖ್ಯ ಅಲ್ವಾ? ಹಾಗೆ ಸೊ ರಾಜ ಆಗ್ಲಿ ಆ ನೇತೃತ್ವದ ಸ್ಥಾನದಲ್ಲಿ ನಿಂತವರು ಯಮರು ಹಾಗಿಲ್ಲ. ಹಾಗಾಗಿ ಈ ಸೈನ್ಯಾಧಿಕಾರಿ ಈ 4 ಜನ ಸತತ ಡಿಸ್ಕಸ್ ಮಾಡ್ತಿರ್ತಾರೆ. ಅವ್ರಿಗೆ ಅಪ್ಡೇಟ್ ಬರ್ತಾನೆ ಇರುತ್ತೆ. ಒಂದು ನೇರವಾಗಿ ಪ್ರತಿನಿಧಿಗಳ ಮೂಲಕ ಬರುತ್ತೆ, ಇನ್ನೊಂದು ಗೂಢಚಾರಿಗಳ ಮೂಲಕ ಬರುತ್ತೆ, ಅವ್ರದೇ ಒಂದು ಮಾರ್ವೇಶದಲ್ಲಿ ಹೋಗೋದು, ವಿಸಿಟ್ ಮಾಡೋದು, ನೋಡೋದು, ಪ್ರತ್ಯಕ್ಷ ದರ್ಶನದ ಮೂಲಕ ಬರುತ್ತೆ. ಹೀಗೆ ಎಲ್ಲ ಬರ್ತಾ ಇರುತ್ತೆ. ಎಷ್ಟು ಸೀಕ್ರೆಟ್ ಆಗಿಡ್ಬೇಕು, ಎಷ್ಟು ವ್ಯಕ್ತ ಮಾಡ್ಬೇಕು, ಎಷ್ಟು ಇದು ಮಾಡ್ಬೇಕು, ಪ್ರಜಾಭಿಮತವೇನು, ಪ್ರಜೆಗಳ ಅಭಿಪ್ರಾಯವೇನು, ಪ್ರಜೆ ಯಾರನ್ನು ಇಷ್ಟಪಡ್ತಾರೆ, ಇಷ್ಟಪಡಲ್ಲ, ಆ ಇಡೀ ಸಿಸ್ಟಮ್ ಅಲ್ಲಿ ರಾಜನ ಕೆಳಗೆ ದೊಡ್ಡ ಆಫೀಸ್, PMO ಆಫೀಸ್ ತರ ರಾಜನ ಕೆಳಗೆ ದೊಡ್ಡ ಆಫೀಸ್ ಇರುತ್ತೆ. ಎಷ್ಟೋ ಜನ ಮತ್ತಿರೋ ಆಫೀಸರ್ಗಳು ಇವರು ಎಲ್ಲ ಇರ್ತಾರೆ. ಅದ್ರಲ್ಲಿ ಹೈರಾರ್ಕಿ ಇರುತ್ತೆ, ಕ್ಲರ್ಕ್ಸ್ ಇರ್ತಾರೆ, ಎಲ್ಲ ಇರ್ತಾರೆ, ಇಮಿಗ್ರೇಷನ್ ಇರುತ್ತೆ. ನೀವು ಈ ರಾಜಧರ್ಮದ ಒಂದು ಕಲ್ಪನೆ ಬೇಕು ಅಂತಂದ್ರೆ ಸುಮಾರು ವರ್ಷಗಳ ಹಿಂದೆ 1980s ಅಲ್ಲೋ 90s ಅಲ್ಲೋ 80s ಅಂತ ಅನ್ಸುತ್ತೆ, ಇವರು ನಮ್ಮ ಚಂದ್ರಪ್ರಕಾಶ್ ದ್ವಿವೇದಿ ಅಂತ ಬಹಳ ಒಳ್ಳೆ ಚಿಂತಕರು, ಒಳ್ಳೆ ಸ್ಕಾಲರ್. ಅವರು ಚಾಣಕ್ಯ ಅಂತ ಒಂದು ಸೀರಿಯಲ್ ಮಾಡಿದ್ರು, ದೂರದರ್ಶನದಲ್ಲಿ ಬಂದಿತ್ತು. ಇವತ್ತಿಗೂ ಅದೆಲ್ಲ ಇದೆ. ಅದನ್ನ ಏರ್ ಮಾಡಕ್ ತುಂಬಾ ತೊಂದರೆಗಳು ಕೊಟ್ರು ವಾಮಪಂಥೀಯ ಚಿಂತಕರು ಸೇರ್ಕೊಂಡು. ಪಾಪ ಅವ್ರಿಗೆ ಅದನ್ನ ಹಾಕುವಾಗ್ಲೇ ತುಂಬಾ ಸಮಸ್ಯೆಗಳು ಕೊಟ್ಟು ಹಂಗೂ ಅದನ್ನ ಮೀರ್ಕೊಂಡು ಮಾಡಿದ್ರು. ಕೊನೆಗೆ ಎಪಿಸೋಡ್ಗಳೇ ಕೊಡದೆ ಪಾಪ ಅದನ್ನ ಚಿಕ್ಕದ್ ಮಾಡಿ ಹಾಕ್ಬೇಕಾಗಿ ಬಂತು. ಆದ್ರೆ ಅಲ್ಲಿ ನೀವು ನೋಡ್ಬೋದು, ಅಲ್ಲಿ ಅವ್ರು ತುಂಬಾ ರಿಸರ್ಚ್ ಮಾಡಿ ಆ ಕಾಲದಲ್ಲಿ ಹೇಗಿತ್ತು ಭಾರತದಲ್ಲಿ, ವೇಷಭೂಷದಿಂದ ಹಿಡಿದು ಅಲ್ಲಿ ಒಂದು ಎಲ್ಲ ಸೆಟ್ಟಿಂಗ್ಸ್ ಇಂದ ಹಿಡಿದು ಅದದೇ ಮಾತುಗಳು, ಚಾಣಕ್ಯರ ಅರ್ಥಶಾಸ್ತ್ರದಲ್ಲಿ ಬರುವಂತದ್ದೇನಿದೆ ಅದನ್ನೆಲ್ಲ ಇಟ್ಕೊಂಡು ಅವರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಸೊ ಅಲ್ಲಿ ನಿಮ್ಗೊಂದು ಐಡಿಯಾ ಬರುತ್ತೆ ಹೇಗೆ ಇವಾಗ ನಾವು ಇಮಿಗ್ರೇಷನ್ ಸ್ಟ್ಯಾಂಪ್ ಹಾಕೋದು, ಕಳಿಸೋದು, ಪಾಸ್ಪೋರ್ಟ್ ಚೆಕ್ ಮಾಡೋದು, ಆ ತರದ್ದು ಕೂಡ ಇತ್ತು ಅಲ್ಲಿ. ಸೊ ವಿದೇಶಿಯರು ಬರೋರು ಹೋಗೋರು, ಯಾರು ಬಂದಿದ್ದಾರೆ, ಯಾಕೆ ಬಂದಿದ್ದಾರೆ, ಸಾರ್ಥವಾಹ ಅಂದ್ರೆ ಮರ್ಚೆಂಟೀಸಮ್ ಏನಂತಾರೆ, ವ್ಯಾಪಾರಿಗಳ ತಂಡದಲ್ಲಿ ಬಂದಿದಾರಾ ಅಥವಾ ಸುಮ್ಮನೆ ಬಂದಿದಾರಾ ಅಥವಾ ಯಾರನ್ನ ಭೇಟಿಯಾಗಕ್ಕೆ ಬಂದಿದ್ದಾರೆ, ರಿಲೇಟಿವ್ ಯಾರು ನಿಮ್ ರಿಲೇಟಿವ್ ಅಟ್ರಾಕ್ಟ್ ಮಾಡೋದು, ಹೀಗೆ ಇವತ್ತು ಹೇಗ್ ಮಾಡ್ತಾರೋ. ಇವತ್ತು ನಿಮ್ಗೆ ಯಾವ್ದೇ ಒಂದು ದೇಶಕ್ಕೆ ಹೋದ್ರೆ ಇಮಿಗ್ರೇಷನ್ ಇದಿರುತ್ತೋ ಅದೇ ತರ ಇದೆಲ್ಲ ಹಿಂದೆ ಇದ್ದದ್ದು. ಹಾಗಾಗಿ ಅದನ್ನು ಕೂಡ ಆ ಫಾರಿನ್ ಇದು ಎಕ್ಸ್ಟರ್ನಲ್ ಅಫೇರ್ಸ್ ಅದು ಕೂಡ ರಾಜನ್ ತಲುಪ್ತಾ ಇತ್ತು. ಈ ತರ ತುಂಬಾ ಅಂಗಗಳಿರ್ತಾ ಇತ್ತು. ಟ್ರೆಜರಿ ನೋಡ್ಕೊಳ್ಳೋ ಕೋಶಾಧಿಪತಿ ಇರ್ತಾ ಇದ್ರು, ಅಶ್ವದಳವನ್ನ ನೋಡ್ಕೊಳ್ಳೋರು, ಗಜದಳವನ್ನ ನೋಡ್ಕೊಳ್ಳುವಂಥವ್ರು, ಗೂಢಚಾರಿಗಳು ನೋಡ್ಕೊಳ್ಳುವಂಥವ್ರು. ಇನ್ನೊಂದು ಸ್ವಾರಸ್ಯ ಏನು ಅಂದ್ರೆ ಇವರೆಲ್ಲರಿಗೂ ಇರೋ ಗೂಢಚಾರಿಗಳು ಪರಸ್ಪರನ್ನು ಈಗ ತನ್ನ ಗೂಢಚಾರಿಗಳನ್ನ ಕಣ್ಣಿಡೋಕೆ ಇನ್ನೊಬ್ಬ ಇರ್ತಾ ಇದ್ದ, ಗೊತ್ತಾಗ್ತಿರ್ಲಿಲ್ಲ ಯಾರು. ಮತ್ತೆ ರಾಜನಿಗೆ ಅಂಗರಕ್ಷಕರು ಇರ್ತಾ ಇದ್ರು, ರಾಣಿಗೂ ಇರ್ತಾ ಇದ್ರು. ರಾಣಿಯಿಂದಲೇ ರಾಜನ್ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಕೃಷ್ಣದೇವರಾಯರನ್ನ ಸಾಯಿಸೋಕೆ ಬಂದ್ಬಿಡ್ತಾಳೆ ಒಬ್ಳು ಗಜಪತಿ ವಂಶದ ಯಾವ್ದು ಅನ್ಸುತ್ತೆ, ಒಡಿಸ್ಸಾ ಆ ಕಡೆಯ ಒಂದು ರಾಜಕುಮಾರಿ. ಅವ್ರ ರಾಜ್ಯಕ್ಕೇನೋ ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಒಂದು ಟಸಲ್ಲಾಗುತ್ತೆ, ಯುದ್ಧವಾಗುತ್ತೆ. ಆ ಸೇಡನ್ನು ಇಟ್ಕೊಂಡು ಅವ್ರ ಗಂಡನನ್ನೇ ಸಾಯಿಸೋದು ಬರ್ತಾಳೆ ಅವಳು. ಅದು ತಪ್ಪಿಸ್ತಾರೆ ನಮ್ಮ ತಿಮ್ಮರಸೂರು. ಒಟ್ಟಿನಲ್ಲಿ ಇಂಥದ್ದೆಲ್ಲ ನಡೆದಿದೆ ಹಿಂದೆ. ಈ ಪಾಲಿಟಿಕ್ಸ್ ಅಂದ್ರೆ ನೋಬಡಿ ಇಸ್ ಅ ಫ್ರೆಂಡ್, ನೋಬಡಿ ಇಸ್ ಎನಿಮಿ ಅಂತಾರಲ್ಲ, ಇಂಥದ್ದೆಲ್ಲ ಹಿಂದಿನಿಂದ ನಡ್ಕೊಂಡ್ ಬಂದಿದೆ. ಒಟ್ಟಿನಲ್ಲಿ ನಾವಲ್ಲಿ ನೋಡ್ತೀವಿ ಏನು ಅಂದ್ರೆ ರಾಜ ಸಿಂಹಾಸನಾರೂಢನಾಗಿದ್ರು ಕೂಡ ಮಂತ್ರಿಗಳ ಅವ್ರ ಮೂಲಕ ಇಡೀ ಪ್ರಜೆಗಳ ಅಭಿಮತ, ಕುಲ ಮುಖ್ಯರ ಅಭಿಮತ ಎಲ್ಲ ಅವನಿಗೆ ತಲುಪಿ ಅದೆಲ್ಲವನ್ನ ಇಟ್ಕೊಂಡೇ ಅವ್ನು ಡಿಸೈಡ್ ಮಾಡೋದು. ಮಂತ್ರಿಗೂ ಅಷ್ಟೇ, ನನಗೆ ಅನ್ನಿಸ್ಬಿಟ್ಟಿದೆ ಹಿಂಗ್ ಮಾಡಯ್ಯ, ಹಂಗೆಲ್ಲ ನಡೆಯಲ್ಲ. ಎಲ್ಲರೊಂದಿಗೆ ಡಿಸ್ಕಸ್ ಮಾಡಬೇಕು. ಅವ್ರಿಗೆ ಫ್ರೀಡಮ್ ಇರುವಂತ ಚಿಕ್ಕ ಚಿಕ್ಕ ಡಿಸಿಷನ್ಸ್ ಇರುತ್ತೆ. ಅಲ್ಲೇನೋ ನಲ್ಲಿ ಕೆಟ್ಟೋಗಿದೆ ರಿಪೇರಿ ಮಾಡೋದು ರಾಜನ್ರಿಗೂ ಹೋಗೋ ಅಗತ್ಯ ಇಲ್ಲ, ಅದು ಅಲ್ಲಲ್ಲೇ ಮಾಡ್ಬೋದು. ಬಟ್ ತುಂಬಾ ಮುಖ್ಯವಾದ್ದು ಏನೋ ಒಬ್ಬ ಯಾರೋ ಗೂಢಚಾರಿ ನಂಗನ್ಸುತ್ತೆ ಶತ್ರು ರಾಜದವನು ಅಂತ ನಮ್ಗೆ ಡೌಟ್ ಬಂದಿದೆ, ಏನ್ ಮಾಡೋದು? ಸುಮ್ನೆ ಹಿಡ್ಕೊಂಡು ಚಿರುಚ್ಛೇದ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಅವ್ನು ಒಳ್ಳೆಯವನೇ ಇರ್ಬೋದು, ಪ್ರೂಫ್ ಇಲ್ಲದೆ ಏನು ಮಾಡಲ್ಲ. ಅಂಥದ್ದೇನೋ ದೇಶದ ಸೆಕ್ಯೂರಿಟಿಯ ವಿಚಾರ ಬಂದಾಗ ಎಲ್ಲರೂ ಮಾಡಿ ಏನ್ ಮಾಡ್ಬೇಕು, ದೊಡ್ಡ ವಿಚಾರ, ಯುದ್ಧದ ವಿಚಾರ, ರಾಜ್ಯದ ಮಟ್ಟದಲ್ಲಿ ಡಿಸಿಷನ್ಸ್, ಹೀಗೆ ಅದನ್ನ 4 ಜನ ಸೇರ್ಕೊಂಡೇ ತೆಗೆದುಕೊಳ್ತಾ ಇದ್ರು. ಮಂತ್ರಿಯ ಕೆಳಗೆ ಅದೆಷ್ಟೋ ಚಿಕ್ಕ ಚಿಕ್ಕ ಮಂತ್ರಿಗಳು, ಮತ್ತೆ
ದೊಡ್ಡ ಸಾಮ್ರಾಜ್ಯ ಆದ್ಮೇಲೆ ಬೇರೆ 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 ರಾಜ್ಯಾಂಗಗಳಿರುತ್ತೆ, ಪಾಳೆಗಾರರು ಇರ್ತಾರೆ, ಸಾಮಂತರು ಇರ್ತಾರೆ. ಆ ಸಾಮಂತರ ಮೇಲೆ ಕಣ್ಣಿಡೋದು, ಅವ್ರ ಮೇಲೆ ಗೂಢಚಾರಿ ಇಡೋದು, ಅವ್ರ ಜೊತೆ ದೂತನನ್ನ ಕಳಿಸುವಂಥದ್ದು. ದೂತ ಅಂದ್ರೆ ಮೆಸೆಂಜರ್, ಅಂಬಾಸಡರ್ ಅಂತ ಹೇಳ್ತೀವಲ್ಲ ಅಂಥವ್ರು. ಅವರು ತುಂಬಾ ವಿದ್ಯಾವಂತರು, ಬುದ್ಧಿವಂತರು, ವಿವೇಕಿಗಳಾಗಿರ್ಬೇಕು. ಈಗ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಹೋದಂತ ಒಬ್ಬ ದೂತ, ಅಂಬಾಸಡರ್ ಆಫ್ ಇಂಡಿಯಾ, ಅಲ್ಲಿ ಎಂಬಸಿಯಲ್ಲಿ ಇರ್ತಾರಲ್ಲ, ಅವರು ತುಂಬಾ ಹುಷಾರಾಗಿ ಮಾತಾಡ್ಬೇಕು. ಅವ್ರು ಏನೇನೋ ಮಾತಾಡಿದ್ರೆ ಅದು ಭಾರತದ ಪ್ರಾತಿನಿಧ್ಯವಾಗುತ್ತೆ. ಭಾರತದ ಅಂಬಾಸಡರ್ ಹಿಂಗ್ ಮಾತಾಡ್ಬಿಟ್ಟ ಕರೆಕ್ಟ್. ಸೊ ತುಂಬಾ ಎಚ್ಚರವಾಗಿರ್ಬೇಕಂತೆ ನಾವು. ಹಾಗಾಗಿ ಅಂಥವ್ರು ಯಾರಾಗಿರ್ಬೇಕು, ಇಂಥದ್ದೆಲ್ಲ ಇದೆ ನಿಮ್ಗೆ. ಚಾಣಕ್ಯನ ಅರ್ಥಶಾಸ್ತ್ರದಲ್ಲೇ ದೂತ ಪ್ರಣೀತಿ ಅಂತ ಬರುತ್ತೆ. ಅಲ್ಲಿ ದೂತನ ಲಕ್ಷಣ ಹೆಂಗಿರ್ಬೇಕು, ಮತ್ತೆ ಅವ್ನು ಹೋಗುವಾಗ್ಲೇ ಹೇಗೆ ಎಚ್ಚರವಾಗಿ ಎಲ್ಲ ನೋಡ್ಕೋಬೇಕು. ಆ ಜಾಗ್ರಫಿ, ಭೂಗೋಳದಿಂದ ಹಿಡಿದು ಎಲ್ಲ, ಮತ್ತೆ ಯಾವುದೇ ಹನಿ ಟ್ರಾಪಿಗೆ ಬೀಳ್ಬಾರ್ದು, ನಿದ್ರೆಯಲ್ಲೂ ಎಚ್ಚರವಾಗಿರ್ಬೇಕು ಇತ್ಯಾದಿ. ಅಕಸ್ಮಾತ್ ಏನೋ ಒಂದು ಬಹಳ ಇಕ್ಕಟ್ಟಿನ ಪರಿಸ್ಥಿತಿ ಬಂದ್ರೆ ಹೇಗ್ ಮಾತಾಡ್ಬೇಕು, ಹೇಗ್ ತಪ್ಪಿಸ್ಕೋಬೇಕು, ಹೇಗ್ ರಾಜನನ್ನು ಬಿಟ್ಕೊಡ್ಬಾರ್ದು, ಎಷ್ಟು ದೂರ ಸ್ವಾತಂತ್ರ್ಯ ತಗೋಬೇಕು, ಕೆಲವು ವಿಚಾರಗಳನ್ನ ಹೇಗೆ ಅವನು ಸ್ವಂತವಾಗಿ ತೆಗೆದುಕೋಬಾರ್ದು, ಇದೆಲ್ಲ ಡಿಸ್ಕಷನ್ಸ್ ಇದೆ. ಸೊ ಸುದೀರ್ಘವಾದಂತ ಚರ್ಚೆ ಇದೆ. ನನ್ಗನ್ಸುತ್ತೆ ಇವತ್ತು ಪೊಲಿಟಿಕಲ್ ಸೈನ್ಸ್ ಅಂತ ಏನೋ ಓದ್ತಾ ಇದ್ದೀವಿ, ಇಂಥ ಪ್ರೌಢವಾದಂತ ಒಂದು ಗ್ರಂಥ ನಮ್ಮಲ್ಲಿದೆ, ಚಾಣಕ್ಯನ ಅರ್ಥಶಾಸ್ತ್ರ. ಅಲ್ಲಿ ನಿಮ್ಗೆ ಸ್ಟೇಟ್ ಕ್ರಾಫ್ಟ್, ರಾಜಧರ್ಮ ಒಂದೇ ಅಲ್ಲ, ರಾಜಧರ್ಮ ಪ್ರಮುಖವಾಗಿದೆ ಅರ್ಥಶಾಸ್ತ್ರದಲ್ಲಿ. ಅರ್ಥಶಾಸ್ತ್ರದಲ್ಲಿ ಇವತ್ತು ಎಕನಾಮಿಕ್ಸ್ ಅನ್ಕೊಂಡ್ಬಿಟ್ಟಿದೀವಿ, ತಪ್ಪು ಅದು. ಎಕನಾಮಿಕ್ಸ್ಗೆ ಅರ್ಥಶಾಸ್ತ್ರ ಅಂತ ಹೆಸರು ಕೊಟ್ಬಿಟ್ಟಿದ್ದಾರೆ ಯಾರು. ಅರ್ಥ ಅಂದ್ರೆ ಸಂಪತ್ತು ಅಂತ ಆ ಅರ್ಥದಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಚಾಣಕ್ಯನ ಅರ್ಥಶಾಸ್ತ್ರ ಅದು ಆತರ ಇವತ್ತಿನ ಆಡಮ್ ಸ್ಮಿತ್ ಎಕನಾಮಿಕ್ಸ್ ಅಲ್ಲ, ಆ ತರ ಇಲ್ಲ. ಇದು ತುಂಬಾ ನಾನಾ ಆಯಾಮಗಳನ್ನ ಹೊಂದಿದೆ. ಇದರಲ್ಲಿ ಮಿತ್ರರು ಯಾರು, ವರಿಗಳು ಯಾರು, ರಾಜ ಹೆಂಗೆ, ಮಿತ್ರಸ್ಯ ಮಿತ್ರಂ ಮಿತ್ರಸ್ಯ ಅರಿಹಿ, ಇದೆಲ್ಲ ಬರುತ್ತೆ. ಆ ಪಕ್ಕ ಇರುವಂತ ಇಮಿಡಿಯೇಟ್ ಅಕ್ಕಪಕ್ಕ ಇರೋರು ಅಕಸ್ಮಾತ್ ಶತ್ರುಗಳಾಗಿದ್ರೆ ಅವ್ರು ಆ ಕಡೆ ಇರೋರ್ನ ಮಿತ್ರ ಮಾಡ್ಕೋಬೇಕು ಅಂತ ಅಲ್ಲಿಂದ ತಿಳಿಬಹುದು. ಈ ತರ ಏನೇನೋ ಸ್ಟ್ರಾಟಜೀಸ್ ಹೇಳ್ತಾನೆ, ಊಟ ತಂತ್ರಗಳನ್ನ ಹೇಳ್ತಾನೆ. ಮುಳ್ಳಿಂದ ಮುಳ್ಳನ್ನು ತೆಗಿಬೇಕಾಗತ್ತೆ. ಮತ್ತೆ ತುಂಬಾ ಸ್ವಾರಸ್ಯ ಅಂದ್ರೆ ಇವತ್ತು ಒಂದು ತಪ್ಪು ಚಿಂತನೆ ಇದೆ ನಮ್ಮಲ್ಲಿ. ಕಾಡು ಜನರು ಯಾರಿದ್ದಾರೆ, ಟ್ರೈಬ್ಸ್, ಕಾಡು ಜನರು, ಅವ್ರನ್ನ ಟೋಟ್ಲಿ ನಾವು ಶತಮಾನಗಳ ಕಾಲ ನೆಗ್ಲೆಕ್ಟ್ ಮಾಡ್ಬಿಟ್ಟಿದೀವಿ ಅಂತ. ತುಂಬಾ ತಪ್ಪು ಅದು. ನೀವು ರಾಮಾಯಣವನ್ನೇ ನೋಡಿದ್ರು, ಮಹಾಭಾರತ ನೋಡಿದ್ರು, ಪುರಾಣ ಕಾಲದ ನೋಡಿದ್ರು, ಅಥವಾ ಚಾಣಕ್ಯನ ಅರ್ಥಶಾಸ್ತ್ರವನ್ನು ನೋಡಿದ್ರು, ಆಮೇಲೆ ಇತಿಹಾಸವನ್ನ ನೋಡಿದ್ರು ಕೂಡ ಇವರೆಲ್ಲ ತುಂಬಾ ಸಕ್ರಿಯವಾಗಿ ರಾಜ್ಯಗಳೊಂದಿಗೆ ಸಂಬಂಧ ಇಟ್ಕೊಂಡಿದ್ರು. ಒಬ್ಬ ಆಯುರ್ವೇದ ವೈದ್ಯ ಕಾಡಿಗೆ ಹೋದ್ರೆ ಅವ್ರಿಗೆ ಸಂಪೂರ್ಣ ಸಹಾಯ ಮಾಡ್ತಾ ಇದ್ದಿದ್ದು ಕಾಡು ಜನರೇ. ಆವತ್ತು ಅಷ್ಟೇ, ಇವತ್ತು ಅಷ್ಟೇ. ಫಾರೆಸ್ಟ್ ಅಫಿಷಿಯಲ್ಸ್ ಏನೇನ್ BSc MSc PhD ಮಾಡಿ ಪದವಿಗೆ ಬಂದಿರ್ತಾರೋ, ಆದ್ರೆ ಅವ್ರಿಗೆ ತುಳಸಿ ಗೌಡಾಗಿರೋ ಜ್ಞಾನ ಇರಲ್ಲ. ಆಕೆ 1.5 ಲಕ್ಷ ಸಸಿಗಳನ್ನ ಐಡೆಂಟಿಫೈ ಮಾಡ್ಕೊಂಡು, ಅಂದ್ರೆ ಅವ್ರಿಗೆ ಸಹಜವಾಗಿ ಆ ಬುದ್ಧಿ ಇರುತ್ತೆ. ಅವರು ನಮ್ಮ ವೈದ್ಯರಿಗೆ, ನಮ್ಮ ಆಯುರ್ವೇದ ಪಂಡಿತರುಗಳಿಗೆ, ಇಂಥವ್ರಿಗೆ ಅವ್ರು ಸಹಾಯ ಮಾಡ್ತಾ ಇದ್ರು. ಅವ್ರಿಗದು ಜೀವಿಕೆ ಆಗಿರ್ತಿತ್ತು. ಇವತ್ತು ಜೈನ್ ಕುರುಬರು ಅಂತೆಲ್ಲ ಇರ್ತಾರೆ ನೋಡಿ, ಜೈನ್ ಸಂಗ್ರಹ ಮಾಡ್ಕೊಡ್ತಾರೆ, ಅವ್ರಿಗೆ ಹಣ ಸಿಕ್ಕತ್ತೆ ಅದರಿಂದ. ಆಮೇಲೆ ಕಟ್ಟಿಗೆ, ಬಗೆಯ ಕಟ್ಟಿಗೆಗಳನ್ನ ತಂದ್ಕೊಡೋರು, ಅದರಿಂದ ಆಗ್ತಿತ್ತು. ಕಾಡಿನ ಬೇರೆ ಬೇರೆ ಮೂಲಿಕೆಗಳು, ಬೇರೆ ಬೇರೆ ಹಣ್ಣುಗಳು, ದ್ರವ್ಯಗಳು, ಪ್ರಾಣಿಗಳು, ಮಾಂಸಾಹಾರಿಗಳು, ಇದೆಲ್ಲವನ್ನು ಅವರು ಸಪ್ಲೈ ಮಾಡ್ತಾ ಇದ್ರು ಆವತ್ತಿನಿಂದ ಇವತ್ತಿನವರೆಗೂ. ಅದಲ್ಲದೆ ಅವರು ರಾಜ್ಯನ ಸೈನ್ಯ ದಳದಲ್ಲೂ ಇರ್ತಾ ಇದ್ರು. ರಾಜನಿಗೆ ಅರ್ಥಶಾಸ್ತ್ರ ಹೋದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಪ್ರತಿಯೊಂದು ರಾಜನಿಗೂ ತನ್ನದೇ ಆದ ಸೈನ್ಯ ದಳ ಒಂದು ವನದಲ್ಲೂ ಇರ್ತಾ ಇತ್ತು. ಟ್ರೈಬಲ್ ಆರ್ಮಿ, ಅವರು ತುಂಬಾ ಫಾರ್ಮಲ್ ಆರ್ಮಿ ತರ ಕಾಣಿಸ್ಕೊಳ್ತಾ ಇರಲಿಲ್ಲ. ಅವ್ರ ಕೆಲಸ ಏನು ಅಂದ್ರೆ ಗೂಢಚರ್ಯ ಮಾಡೋದು. ಯಾರ್ಯಾರು ಹೋಗಿ ಬರ್ತಾರ ಆ ಕಾಡಲ್ಲಿ, ಶತ್ರುರಾಜನ ಕಡೆಯವ್ರು ಯಾರು ಬಂದ್ರು, ಏನ್ ನಡೀತಾ ಇದೆ, ಸಮಥಿಂಗ್ ಇಸ್ ಫಿಶಿ, ಅದೆಲ್ಲ ಗಮನಿಸೋದು, ಟ್ರ್ಯಾಕ್ ಮಾಡೋದು, ತಕ್ಷಣ ಸಂದೇಶ ಕೊಡಿಸೋದು, ಅವಳನಿಸೋದು, ಅಗತ್ಯ ಬಂದ್ರೆ ಅಲ್ಲೇ ಮುಗಿಸ್ಬಿಡೋದು ಅವ್ರನ್ನ, ಇದೆಲ್ಲ ಮಾಡೋರು ಅವರು. ಸೊ ಅವರಲ್ಲೂ ಬುದ್ಧಿ, ಸಾಮರ್ಥ್ಯ, ರಾಜಕೀಯ, ಟ್ರೈನಿಂಗು, ಮತ್ತೆ ಒಂದು ಒಳ್ಳೆ ನೆಟ್ವರ್ಕಿಂಗು ಎಲ್ಲ ಇರ್ತಾ ಇತ್ತು. ಪಾಪ ಅವ್ರ ಬುದ್ಧಿನೇ ಇಲ್ಲ, ಅವ್ರು ತುಂಬಾ ಅಜ್ಞಾನಿಗಳು, ಅವ್ರನ್ನ ಹಂಗೆ ಬಿಟ್ಬಿಟ್ವಿ. ಇದೆಲ್ಲ ಆಕ್ಚುಲಿ ಅದೇ ಕಾಡು ಜನರನ್ನ ಈ ಕಚ್ಚಡ ಬ್ರಿಟಿಷರ್ಸು ಥಗ್ಸ್ ಅಂತ ಕರೆಯೋರು. ಥಗ್ಸ್ ಅಂತ ಹೆಸರು ಕೊಟ್ರು. ಥಗ್ಸ್ ಅಂದ್ರೆ ಕಳ್ಳರು, ಕಾಕರು, ದುಷ್ಟರು ಅಂತ. ಆಕ್ಚುಲಿ ಇವ್ರ ಥಗ್ಸ್, ನಮ್ ದೇಶ ಬಂದು ಲೂಟಿ ಮಾಡಿದಂತ ಇವ್ರ ಥಗ್ಸ್. ಹಾಳು ಮಾಡ್ಬಿಟ್ಟು ಹೋದ್ರಲ್ಲ, ಇಷ್ಟು ಇವತ್ತಿಗೂ ಇದೆ ನೋಡಿ ಕನ್ಫ್ಯೂಷನ್. ನಾವೇ ಮರೆತು ನಮ್ಮ ಬಗ್ಗೆ ನಮ್ಗೆ ಸ್ಪಷ್ಟತೆ ಇಲ್ಲದಂತ ಸ್ಥಿತಿಗೆ ತಂದಿಟ್ರು. ಯಾಕೆ ಥಗ್ಸ್ ಅಂತ ಕರೆದ್ರು ಅಂದ್ರೆ, ಇವರು ವನಗಳನ್ನ ಪ್ರವೇಶ ಮಾಡಿ ಲೂಟಿ ಮಾಡ್ಕೊಂಡು ಹೋಗ್ತಾ ಇರೋದು ಅವ್ರ ದೇಶಕ್ಕೆ. ಬರೋದು, ಲೂಟಿ ಮಾಡೋದು, ಶಿಪ್ಪಲ್ಲಿ ತುಂಬ್ಕೊಳ್ಳೋದು, ಹೋಗ್ತಾ ಇರೋದು. ಅವಾಗ ಈ ಕಾಡು ಜನರು ಇರ್ತಾರಲ್ಲ, ಇವತ್ತಿಗೂ ಅಷ್ಟೇ ಕಾಡು ಜನರಿಗೆ ತಮ್ಮ ಕಾಡಿನ ಬಗ್ಗೆ ತುಂಬಾ ಗೌರವ, ಪ್ರೀತಿ, ಭಕ್ತಿ ಇರುತ್ತೆ.
ಅವರು ಅಷ್ಟೊಂದು ಸಿಕ್ಕತ್ತೆ ಪ್ರಕೃತಿಯಲ್ಲಿ ಅಂತ ಲೂಟಿ ಮಾಡಲ್ಲ. ಕರೆಕ್ಟ್. ತುಂಬಾ ಪ್ರೀತಿ ಮಾಡ್ತಾರೆ. ಅವ್ರಿಗೆ ವನ ಒಂದು ದೇವತೆ ಇದ್ದಂಗೆ, ಮರಗಳು ಗಿಡಗಳು ವನಸ್ಪತಿಗಳು ದೇವತೆ ಇದ್ದಂಗೆ. ಅವರು ತುಂಬಾ ಸುಸಂಸ್ಕೃತರು. ಅವ್ರು ನಮ್ ತರ ವೇಷ ಹಾಕೊಂಡಿಲ್ಲ, ನಮ್ ತರ ಬದುಕಲಿಲ್ಲ ಅಂದ್ರೆ ಅವರೆಲ್ಲ ಅನಾಗರಿಕರು ಅಂತ ಕರೆಯುವ ಬ್ರಿಟಿಷ್ ಸಿಸ್ಟಮ್ ಅದನ್ನ ಪಾಪ ಅಂತಲೇ ನಾನು ಹೇಳ್ತೀನಿ. ಅವ್ರು ಯಾಕೆ ನಮ್ ತರ ಡ್ರೆಸ್ ಮಾಡ್ಕೋಬೇಕು, ಅವ್ರು ಯಾಕೆ ನಮ್ ತರ ಇರ್ಬೇಕು? ಅವರು ಸಹಜವಾಗಿ ಆ ಕಾಡಲ್ಲಿ ಹೆಂಗ್ ಬೆಳಿಬೇಕು ಹಂಗ್ ಬೆಳೆದಿದ್ದಾರೆ. ನಾವ್ ಅವ್ರ ಹತ್ರ ಕಲಿಯೋಣ. ಜ್ಞಾನ ಅನ್ನೋದು ನಮ್ ಡ್ರೆಸ್ ನೋಡ್ಕೊಂಡ್ ಬರಲ್ಲ. ಡಿಗ್ರಿ ಮಾಡ್ಬಿಟ್ಟು ಮಾಡಬಾರದ್ ಕೆಲ್ಸಗಳು ಟೆರರಿಸಂ ಮಾಡ್ತಾ ಇಲ್ವಾ ಜನ? ಒಂದು ಡಿಗ್ರಿ ಕೊಟ್ಟ ಮಾತ್ರಕ್ಕೆ ಅವ್ರ ಜ್ಞಾನಿಗಳು, ಅದು ಇಲ್ಲದ ಮಾತ್ರಕ್ಕೆ ಅವ್ರ ಅಜ್ಞಾನಿಗಳು ಅನ್ನೋದು ತುಂಬಾ ತಪ್ಪು ನ್ಯಾರೇಟಿವ್. ಅವರಲ್ಲಿ ಮೊದಲಿಂದಲೂ ಸಹಜವಾದ ಸ್ವೋಪಜ್ಞವಾದ ಜ್ಞಾನ ತುಂಬಾ ಇದೆ. ಆ ಜ್ಞಾನವನ್ನು ಬಳಸ್ಕೊಂಡು ಅವ್ರನ್ನ ನಾವು ಅವ್ರಿಗೆ ಎಲ್ಲ ತರ ಅನುಕೂಲಗಳನ್ನು ಒದಗಿಸ್ಬೇಕು. ಅದನ್ನು ನಾವು ಪ್ರಾಚೀನ ಭಾರತದಲ್ಲಿ ನೋಡ್ತಾ ಇದ್ವಿ. ಅವ್ರ ರಾಜಂದ್ರೆ ಇರ್ತಾ ಇದ್ರು, ನಿಷಾದ ರಾಜ, ಏಕಲವ್ಯ ಇಲ್ವಾ? ನಿಷಾದ ರಾಜರು ಅಂತಂದ್ರೆ ಅವರೇ ಹಂಟರ್ಸು. ಅವರಲ್ಲೇ ಒಂದು ಬಿಲರು, ಬೇಡರು ಅಂತೆಲ್ಲ ಇರ್ತಾರೆ, ಶಬರರು. ಅವರಲ್ಲೇ ಬೇರೆ ಬೇರೆ ಪಂಗಡಗಳಿರ್ತಾ ಇದ್ರು. ಅವ್ರು ಬೇರೆ ಬೇರೆ ಕಾಡಿನ ದ್ರವ್ಯಗಳನ್ನ ಬಳಸೋದು, ಅದನ್ನ ಮಾರೋದು, ಅಥವಾ ರಾಜನಿಗೆ ಸಹಾಯ ಮಾಡೋದು ಮಾಡ್ತಾ ಇದ್ರು. ಅಂಥ ರಾಜ್ಯಾಂಗಗಳು ಮತ್ತೆ ಸೈನ್ಯಾಂಗಗಳು ಕೂಡ ಇರ್ತಾ ಇದ್ರು. ಅವರು ಗೂಢಚರ್ಯ ಮಾಡ್ತಿದ್ರು, ಅವರು ದೌತ್ಯ ಮಾಡ್ತಿದ್ರು, ಅವರು ರಾಜನ ಸಹಾಯ ಮಾಡೋರು. ಸೊ ಇಲ್ಲಿಂದ ಸೈನ್ಯ ಅಲ್ಲಿ ಹೋಗೋ ಹೊತ್ತಿಗೆ ಎಲ್ಲ ಹಾಳಾಗತ್ತೆ ಅಂತಲ್ಲ, ಅಲ್ಲಿ ಅವರೇ ಮ್ಯಾನೇಜ್ ಮಾಡ್ಬಿಡೋರು. ಹೀಗೆ ತುಂಬಾ ತುಂಬಾ ಕಥೆಗಳೆಲ್ಲ ಬರುತ್ತೆ. ಇದನ್ನೆಲ್ಲ ನಾವು ಪ್ರತ್ಯಕ್ಷವಾಗಿಯೂ ನೋಡ್ತೀವಿ. ತುಂಬಾ ದೂರ ಯಾಕೆ, ನಮ್ಮ ಈ ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿ ಅವಂತಿಬಾಯಿ ಲೋಧಿ ಅಂತ ಒಬ್ಬ ಆಕೆ ಇದ್ರು. ಮಧ್ಯಪ್ರದೇಶ, ಉತ್ತರ ಪ್ರದೇಶ ಆ ಕಡೆ ಎಲ್ಲೋ ಅನ್ಸುತ್ತೆ ಅವರು. ಆಕೆ ಒಂದು ಟ್ರೈಬಲ್ ಕ್ವೀನ್, ವನ್ಯ ಜನರ ಸ್ತ್ರೀ, ಮಹಾಪರಾಕ್ರಮಶಾಲಿನಿ. ಅವ್ರ ಹತ್ರ ಪಾಪ ಗನ್ನು ಗಿನ್ನು ಕೆನಾನ್ಸ್ ಇರಲಿಲ್ಲ. ಬ್ರಿಟಿಷರ್ಸ್ ಹತ್ರ ಅದೆಲ್ಲ ಇತ್ತು. ಇದು ಇವ್ರಿಗೊಂದು ದೊಡ್ಡ ಡಿಸಡ್ವಾಂಟೇಜ್. ಆದ್ರೆ ಕೂಡ ಆಕೆ ಮರದ ಮೇಲೆ ಕೂತ್ಕೊಂಡು ಏಕಾಕಿನಿಯಾಗಿ, ಅವ್ರಿಗೆ ಎಂಥ ಒಂದು ಬಿಲ್ಲು ವಿದ್ಯೆ ಬರ್ತಿತ್ತು ಅಂದ್ರೆ, ಏಕಾಕಿನಿಯಾಗಿ 100 ಬ್ರಿಟಿಷ್ ಸೈನಿಕರನ್ನ ಸಾಯಿಸಿದಾಳೆ ಆ ಮಾರ್ಗವಾಗಿ ಹೋಗೋರನ್ನ. ಹಾಗೆಲ್ಲ ಮಾಡಿ ಪಾಪ ಕೊನೆಗೆ ಸಿಕ್ಕಿ ಬಿದ್ಲು. ಆದ್ರೆ ದೇಶಕ್ಕಾಗಿ, ದೇಶ ರಕ್ಷಣೆಗಾಗಿ, ವನದ ರಕ್ಷಣೆಗಾಗಿ, ಧರ್ಮದ ರಕ್ಷಣೆಗಾಗಿ, ನಮಗಾಗಿ ಎಷ್ಟು ಪ್ರಾಣ ಕೊಟ್ಟಿದ್ದಾರೆ ಅವ್ರು, ಎಷ್ಟು ರಿಸ್ಕ್ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಅವರಲ್ಲಿ ಅಂಥ ವೀರಾದಿ ವೀರರು ಬೇಕಾದಷ್ಟು ಜನ ಇದ್ರು. ಹಾಗೆ ನೋಡಿದ್ರೆ ನಮ್ಮ ಸಂಗೊಳ್ಳಿ ರಾಯಣ್ಣ ಅವರೆಲ್ಲ ಚಿಕ್ಕ ಚಿಕ್ಕ ಇಂಥ ಹಳ್ಳಿಯಿಂದ, ಇಂಥ ಚಿಕ್ಕ ಗುಂಪುಗಳಿಂದ ಬಂದವ್ರೆ. ಚಾಣಕ್ಯ ಕಟ್ಟಿದಂಥ ಮೌರ್ಯ ಸಾಮ್ರಾಜ್ಯದ ಮೊದಲ ಚಕ್ರವರ್ತಿ ಚಂದ್ರಗುಪ್ತ ಮೌರ್ಯ ಕೂಡ ಬಿಹಾರದ ಒಂದು ಭಾಗ, ಪಿಪ್ಪಲವನ ಏನೋ ಹೇಳ್ತಾರೆ, ಆ ಭಾಗದ ಒಂದು ಹೆಸರು ಮರ್ತೋಗಿದೆ. ಆ ಭಾಗದ ಒಂದು ವನ್ಯ ಜನರ ವಂಶ ಅದು, ಮೌರಿ ಅಂತ. ಆ ವಂಶದ ಹೆಣ್ಮಗಳು, ಅವನ ಮಗ ಅವನು ಒಬ್ಬ ಟ್ರೈಬಲ್ ರಾಜಾನೇ. ನಮ್ಮ ಹನುಮಂತ ಯಾರು ಮತ್ತೆ? ಸುಗ್ರೀವ, ಹನುಮಂತ ಅವರೆಲ್ಲ ಯಾರು? ಕಿಷ್ಕಿಂದ ಅಂತನೂ ಒಂದು ಟ್ರೈಬ್, ಒಂದು ರಾಜ್ಯ, ಅಲ್ಲಿನ ವಾನರ ಸಮೂಹ, ಅಲ್ಲಿನ ವ್ಯಕ್ತಿಗಳು ತಾನೆ ಅವರು. ಹಾಗೆ ನೋಡಿದ್ರೆ ಎಲ್ಲರೂ ಕೂಡ ಈ ಸುಸಂಸ್ಕಾರ ಅಂತಂದ್ರೆ ಏನು? ನಾನು ಹೇಳ್ಕೊಟ್ಟಂತ ಇಂಗ್ಲಿಷು, ನಾನು ಕೊಟ್ಟಂತ ಡಿಗ್ರಿನ ನೀನ್ ಮಾಡದೆ ಹೋದ್ರೆ, ನಮ್ ತರ ಪ್ಯಾಂಟು ಶರ್ಟ್ ಹಾಕೊಳ್ದೆ ಹೋದ್ರೆ ನೀವು ಯೂಸ್ಲೆಸ್ಸು, ನೀವು ಅನಾಗರಿಕರು, ನೀವು ಅಜ್ಞಾನಿಗಳು, ಅವಿದ್ಯಾವಂತರು. ಇದು ಯಾವ ನ್ಯಾರೇಟಿವ್ ಇದು ಬ್ರಿಟಿಷರ್ಸು? ಇವತ್ತು ಡಿಗ್ರಿ ಪಡೆದು ಎಷ್ಟು ಜನ ಅನ್ಎಂಪ್ಲಾಯ್ಡ್ ಇಲ್ವಾ? ನಿರುದ್ಯೋಗದ ಸಮಸ್ಯೆ ಮುಗಿಲೇರಿದೆ. ಯಾಕೆಂದ್ರೆ ಡಿಗ್ರಿ ಬಂದ್ಮೇಲೆ ನಾನು ಹೆಸರಿನ ಕೆಲಸ ಮಾಡಲ್ಲ, ನಾನು ಆ ಕೆಲಸ ಮಾಡಲ್ಲ, ಈ ಕೆಲಸ ಮಾಡಲ್ಲ, ಅಹಂಕಾರ ಬಂದಿದೆ. ಕೆಲಸ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ರೆ, ಏನು ಮಾಡಿದ್ರು ಸಿದ್ಧವಾಗಿದ್ರೆ, ನಮ್ಗೆ ಲಕ್ಷ್ಮಿ ಬಂದೇ ಬರ್ತಾಳೆ. ಯಾಕೆ ಅನ್ಎಂಪ್ಲಾಯ್ಮೆಂಟ್ ಇದೆ ಅಂದ್ರೆ, ಈ ಒಂದು ಡಿಗ್ರಿ ಹಿಡ್ಕೊಂಡ್ಬಿಟ್ಟು ಮೀಸೆ ತಿರುಗಿಸ್ಕೊಂಡು ನಮ್ಗೆ ವೈಟ್ ಕಾಲರ್ ಜಾಬ್ ಬೇಕು. ಹಿಂದೆ ಹಂಗಲ್ಲ, ಕಾಯಕವೇ ಕೈಲಾಸ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.